ಆಗಸದಲ್ಲಿ ಶುಭಾರಂಭ, ಶುಕ್ಲ ಅಂತರಿಕ್ಷ ಯಾನ ಅಂತ್ಯವಾಗಿದೆ. ಆಕಾಶದಲ್ಲಿ ಶುಭಾಂಶು ಶುಕ್ಲ ಟೀಮ್ನಿಂದ ಹೊಸ ಚರಿತ್ರೆಯನ್ನ ಸೃಷ್ಟಿ ಮಾಡಲಾಗಿದೆ. ಗಗನಯಾನಿಗಳು ಭೂಮಿಗೆ ಕಾಲಿಡೋದಕ್ಕೆ ಇನ್ನೇನು ಕ್ಷಣಗಣನೆ ಮಾತ್ರ ಬಾಕಿ ಉಳಿದಿದೆ. ಇನ್ನು ಕ್ಯಾಲಿಫೋರ್ನಿಯಾ ಕರಾವಳಿಗೆ ಶುಕ್ಲ ಲ್ಯಾಂಡ್ ಆಗಲಿದೆ. ಸಂಜೆ ಲ್ಯಾಂಡಿಂಗ್ ಬಳಿಕ ಪುನಶ್ಚೇತನ ಕಾರ್ಯಕ್ರಮ ನಡೆಯುತ್ತೆ. ಪೆಗ್ಗಿ ವಿಟ್ಸನ್, ಸ್ಲಾವೋಡ್ ಉಜ್ನಾನ್ಸ್ಕಿ, ವಿಸ್ನಿಯೆವ್ಸ್ಕಿ ಭೂಮಿಗೆ ಬರ್ತಿದ್ದಾರೆ. ಜೂನ್ 26ರಿಂದ ಆಕ್ಸಿಯೋಮ್ 4ರಲ್ಲಿ ಕಾರ್ಯಾಚರಣೆಯನ್ನ ನಡೆಸಲಾಗಿತ್ತು. ಭಾರತದ ಗಗನಯಾತ್ರಿಯ ಸುಮಾರು 2 ವಾರಗಳ ಬಾಹ್ಯಾಕಾಶವು ಯಶಸ್ವಿಯಾಗಿದೆ. ಹಲವು ವೈಜ್ಞಾನಿಕ ಸಂಶೋಧನೆಗಳು, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದೊಳಗಿನ ಅನುಭವಗಳು ಸಾಕಷ್ಟಿರುತ್ತೆ. ಪ್ರಮುಖವಾಗಿ ಬಾಹ್ಯಾಕಾಶದಿಂದ ಭೂಮಿಗೆ ಇನ್ನೇನು ಕ್ಷಣಗಣನೆ ಮಾತ್ರ ಬಾಕಿ ಉಳಿದಿರುವಂಥದ್ದು. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಮೊದಲ ಬಾರಿಗೆ ಭಾರತದ ಧ್ವಜ ಹಾರಿಸುವ ಮೂಲಕ ಭಾರತಕ್ಕೆ ಹೆಮ್ಮೆಯನ್ನು ತಂದಿದ್ರು ಗಗನಯಾತ್ರಿಗಳು. ಶುಭಾಂಶು ಶುಕ್ಲಾ ಅವರನ್ನ ಸ್ವಾಗತಿಸುವುದಕ್ಕೆ ಶತಕೋಟಿಗೆ ಹೆಚ್ಚು ಭಾರತೀಯರು ಬಹಳ ಖುಷಿಯಾಗಿದ್ದಾರೆ. 18 ದಿನಗಳ ಕಾಲ ಉಳಿದು ಹಲವು ವೈಜ್ಞಾನಿಕ ಪ್ರಯೋಗಗಳನ್ನು ಮಾಡಿದ ನಂತರ ಗಗನಯಾನ ಶುಭಾಂಶು ಅವರು ಆಕ್ಸಿಯಮ್ 4ರ ಕಾರ್ಯಾಚರಣೆ ತಮ್ಮ ಸಹ ಗಗನಯಾತ್ರಿಗಳೊಟ್ಟಿಗೆ ಕರಾವಳಿಯಲ್ಲಿ ಇಳಿಯಲಿದ್ದಾರೆ. ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಇದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿತ್ತು. ಬಾಹ್ಯಾಕಾಶ ನಿಲ್ದಾಣದಿಂದ ಹೊರಡುವ ಮುನ್ನ ಭಾರತ ಇಡೀ ವಿಶ್ವದಲ್ಲೇ ಸರ್ವಶ್ರೇಷ್ಠ ಅಂತ ಶುಭಾಂಶು ಅವರು ಬಣಿಸಿದ್ರು. ಅದಾದ ನಂತರವಾಗಿ ಫೈನಲಿ ಅಂತೂ ಇಂತೂ ವಾಪಸ್ ಭೂಮಿಗೆ ಬರ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂತ ಅಂದ್ರೆ ಭೂಮಿಯ ಸುತ್ತ ಸುತ್ತುವ ಒಂದು ದೊಡ್ಡ ಬಾಹ್ಯಾಕಾಶ ನೌಕೆ ಆಗಿರ್ತಿತ್ತು. ಗಗನಯಾತ್ರಿಗಳು ಅದರಲ್ಲಿ ಇರ್ತಾರೆ. ಸೂಕ್ಷ್ಮ ಗುರುತ್ವಾಕರ್ಷಣೆಯ ಪ್ರಯೋಗಗಳನ್ನು ಕೂಡ ನಡೆಸ್ತಾರೆ. ಗಂಟೆಗೆ 28,000 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಇದು ಪ್ರತಿ 90 ನಿಮಿಷಗಳಿಗೊಮ್ಮೆ ಭೂಮಿಯ ಸುತ್ತ ಒಂದು ಕಕ್ಷೆಯನ್ನ ಪೂರ್ಣಗೊಳಿಸುತ್ತೆ. 5 ಬಾಹ್ಯಾಕಾಶ ಸಂಸ್ಥೆಗಳು ಒಟ್ಟಾಗಿ ಇದನ್ನು ನಿರ್ಮಿಸಿದ್ದು. ಸ್ಪೇಸ್ ಎಕ್ಸ್ನ ಕ್ರೂ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆ ಸುಮಾರು ರೀತಿಯಲ್ಲಿ ಅನ್ಡಾಕ್ ಮಾಡಿದ ಹಲವು ಗಂಟೆಗಳ ನಂತರ ಕ್ಯಾಲಿಫೋರ್ನಿಯಾದ ಕರಾವಳಿ ಪೆಸಿಫಿಕ್ ಮಹಾಸಾಗರದಲ್ಲಿ ನಿರೀಕ್ಷಿಸಲಾಗಿತ್ತು ಮೊದಲು. ಅದಾದ ನಂತರವಾಗಿ ಈಗ 4 ಗಗನಯಾನಿಗಳು ಭೂಮಿಗೆ ಕಾಲಿಡ್ತಾ ಇದ್ದು ಕ್ಯಾಲಿಫೋರ್ನಿಯಾದ ಕರಾವಳಿಗೆ ಲ್ಯಾಂಡ್ ಆಗಲಿದೆ.